ಧ್ವಂಸ ಧ್ವಂಸ. ಹೌದು ಗುರು, ವೈಭವ್ ಸೂರ್ಯವಂಶಿಯಿಂದ IPL ನ ರೆಕಾರ್ಡ್ ಗಳೆಲ್ಲ ಧ್ವಂಸ. ಯಾವ್ಯಾವ ರೆಕಾರ್ಡ್ ಧ್ವಂಸ ಆದೋ ಮತ್ತು ಹೈದರಾಬಾದ್ ಅವ್ರಿಗೆ ಯಾವ್ಯಾವ ರೀತಿ ಸೂರ್ಯವಂಶಿ ಹೊಡೆದ ಅನ್ನೋದೆಲ್ಲ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗುರು. ಬನ್ನಿ ಗುರು, ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಅಂತೂ ವೈಭವ್ ಸೂರ್ಯವಂಶರು ಒಂಥರ ಪ್ಯೂರ್ಲಿ ಒಂಥರ ಹೆಂಗ್ ಆಯ್ತು ಅಂದ್ರೆ 29 ಬಾಲ್ 97 ಇರ್ತಾರೆ. ಆ ಟೈಮಲ್ಲಿ 30 ಬಾಲ್ 28 ಬಾಲ್ 97 ಇರುತ್ತೆ. ಆ ಟೈಮಲ್ಲಿ 30 ಬಾಲ್ಗೆ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಕ್ರಿಸ್ ಗೇಲ್ ರೆಕಾರ್ಡ್ ಬ್ರೇಕ್ ಆಗುತ್ತೆ, ಒಬ್ಬ ಇಂಡಿಯನ್ ಈ ರೆಕಾರ್ಡ್ ಮಾಡ್ತಾ ಇದಾರೆ ಅಂತ ಎಲ್ಲ ಅನ್ಕೊಂಡಿರ್ತೀವಿ. ಆ ಟೈಮಲ್ಲಿ ಪಠಾರ್ ಅಂತ ವೈಭವ್ ಸೂರ್ಯವಂಶರು ಔಟ್ ಆಗ್ತಾರೆ. ಒಂಥರ ಇದು ಲಿಟ್ರಲಿ ಗಾಡ್ ಪ್ಲಾನ್ ಅಂತ ಹೇಳ್ಬೋದು. 97ಕ್ಕೆ ಔಟ್ ಆದ್ರು. ಒಂಥರ ಇನ್ನು ಅವ್ರು 97ಕ್ಕೆ ಔಟ್ ಆದ್ರೂ ಕೂಡ ಅವ್ರು ಮಾಡಿರೋ ರೆಕಾರ್ಡ್ಗಳು 1-2 ರೆಕಾರ್ಡ್ಗಳು ಏನಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋ ಬಗ್ಗೆ ಮಾತಾಡೋಣ. ಮೊದಲಿಗೆ ಈ ವ್ಯಕ್ತಿ ಒಂದು ಇನ್ನಿಂಗ್ಸ್ ನ ಪವರ್ ಪ್ಲೇ ಹೈಯೆಸ್ಟ್ ಸಿಕ್ಸರ್. ಇದುವರೆಗೂ ಒಂದು ಇನ್ನಿಂಗ್ಸ್ ನ ಪವರ್ ಪ್ಲೇಲಿ ಹೈಯೆಸ್ಟ್ ಸಿಕ್ಸರ್ 8 ಯಾರು ಹೊಡೆದಿರ್ಲಿಲ್ಲ. ಈ ವ್ಯಕ್ತಿ 8 ಸಿಕ್ಸರ್ ನ ಹೊಡೆದು ಒಂದು ಇನ್ನಿಂಗ್ಸ್ ಪವರ್ ಪ್ಲೇಲಿ ಹೈಯೆಸ್ಟ್ ಸಿಕ್ಸರ್ ರೆಕಾರ್ಡ್ ನ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಒಂದೇ ಸೀಸನ್ ಅಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್ ಯಾರು ಕೂಡ ಇದುವರೆಗೂ 50 ಸಿಕ್ಸರ್ ಹೊಡೆದೇ ಇರಲಿಲ್ಲ. ಆ ರೆಕಾರ್ಡ್ ಕೂಡ ಈ ವ್ಯಕ್ತಿ ಹೆಸರಿಗೆ ಬರುತ್ತೆ. ಇನ್ನೊಂದು ವಿಶೇಷವಾದ ದಾಖಲೆ ಏನಪ್ಪಾ ಅಂದ್ರೆ, ಈ ವ್ಯಕ್ತಿ 1 ವರ್ಷದ ಮಗು ಆಗಿರ್ತಾರೆ. ಅವಾಗ ಕ್ರಿಸ್ ಗೇಲ್ ಅವರು 2012ನೇ ಇಸ್ವಿಲಿ 59 ಸಿಕ್ಸರ್ ನ ಹೊಡೆದು ರೆಕಾರ್ಡ್ ನ ಮಾಡಿರ್ತಾರೆ. ಅವಾಗ ಈ ವ್ಯಕ್ತಿಗೆ ಕೇವಲ ಜಸ್ಟ್ 1 ವರ್ಷದ ವ್ಯಕ್ತಿ 14 ವರ್ಷದ ನಂತರ ಬಂದು ಅದೇ ವ್ಯಕ್ತಿ ಹೊಡಿತಾನೆ 61 ಸಿಕ್ಸ್ ನ ಹೊಡೆದಿರ್ತಾನೆ. 61 ಸಿಕ್ಸರ್ಸ್ ನ ಹೊಡೆದು ಕ್ರಿಸ್ ಗೇಲ್ ರೆಕಾರ್ಡ್, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ನ ಮುರಿದಾಕ್ತಾನೆ. ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಒಂದೇ ಸೀಸನ್ ಅಲ್ಲಿ ಹೈಯೆಸ್ಟ್ ರನ್ ನೋಡಿದಂತ ಅತ್ಯಂತ ಕಿರಿಯ ಆಟಗಾರ. ಇದು IPL ಅಂತಲ್ಲ, ಯಾವುದೇ ಲೀಗ್ ನ ತಗೊಂಡ್ರು, ಯಾವುದೇ ಒಂದು ಟೂರ್ನಮೆಂಟ್ಸ್ ನ ತಗೊಂಡ್ರು, ಒಂದು ಲೀಗ್ ನಲ್ಲಿ ಒಂದು ಸೀಸನ್ ನಲ್ಲಿ 600 ರನ್ ನ ಕ್ರಾಸ್ ಮಾಡಿದ ಅತ್ಯಂತ ಕಿರಿಯ ಆಟಗಾರ. ಮತ್ತೊಂದು ರೆಕಾರ್ಡ್ ಏನಪ್ಪಾ ಅಂದ್ರೆ, ಅವ್ರು ಈ ಸೀಸನ್ ಅಲ್ಲಿ ಮಾಡಿರೋದು ಫಾಸ್ಟೆಸ್ಟ್ 400 ರನ್ ಇನ್ IPL. ಆಂಡ್ರೆ ರಸೆಲ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಟಾಪ್ ಅಲ್ಲಿ ಇದ್ರು. ಅವ್ರ ರೆಕಾರ್ಡ್ ಕೂಡ ಉಡಿಸ್ ಮಾಡಿದ್ದಾರೆ. ನನ್ನಿಷ್ಟ ಅಂತ ಗುರು, ಲಿಟ್ರಲಿ ಈ ವ್ಯಕ್ತಿ ಏನಾದ್ರು 20 ಓವರ್ ಬ್ಯಾಟಿಂಗ್ ಆಡೋರು ನಿಂತ್ಕೊಂಡ್ರಿ ಅಂದ್ರೆ ಅವ್ರು ಹೇಳಿರೋ ರೀತಿನೇ 175 ರನ್ ಕ್ರಿಸ್ ಗೇಲ್ ಅವ್ರ ರೆಕಾರ್ಡ್ ನ ಬ್ರೇಕ್ ಮಾಡಿ 200 ಹೊಡಿತೀನಿ ಅಂತ ಹೇಳೋರು ಅವರು. ನನ್ನಿಷ್ಟ ಅವರು 250 ಅವ್ರೊಬ್ರೆ ಹೊಡಿತಾರೆ ಅಂತ ಅನ್ಕೊಂಡಿದೀನಿ. 20 ಓವರ್ ಅವರು ಒಂದ್ ಸ್ವಲ್ಪ ತಾಳ್ಮೆಯಿಂದ ಆಡಿದ್ರು ಅಂದ್ರೆ ಪಕ್ಕ ಲಿಟ್ರಲಿ 250 ಅಂತ ಹೊಡಿತಾರೆ. ಒಂಥರ ವೈಭವ್ ಸೂರ್ಯವಂಶಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದಾರೆ. ಇನ್ನೇನ್ ಲಿಟ್ರಲಿ 1000 ರನ್ಗೆ ಹತ್ತತ್ರ ಇದ್ದಾರೆ. 932 ರನ್ ಹೊಡೆದಿದ್ದಾರೆ 22 ಮ್ಯಾಚ್ ಅಲ್ಲಿ. ಒಂಥರ ಈ ಇನ್ನೊಂದು ರೆಕಾರ್ಡ್ ಕೂಡ ಆಗುತ್ತೆ, ಅದು ಇದೇ ಸೀಸನ್ ಅಲ್ಲಿ ಆಗುತ್ತಾ ನೋಡ್ಬೇಕಷ್ಟೇ. ಏನಪ್ಪಾ ಅಂದ್ರೆ, ಯಂಗೆಸ್ಟ್ ಪ್ಲೇಯರ್ ಟು ರೀಚ್ 1000 ರನ್ ಅಂಡ್ ಲೀಸ್ಟ್ ಮ್ಯಾಚ್, ಈ ರೆಕಾರ್ಡ್ ಕೂಡ ಅವ್ರ ಹೆಸರಿಗೆ ಬರುತ್ತೆ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಈ ಪ್ಲೇಯರ್ ಆಡ್ತಾ ಇರುವಂತ ಆಟ ನಿಮ್ಗೆ ಏನ್ ಅನ್ಸುತ್ತೆ? ಈ ಪ್ಲೇಯರ್ IPL ಅಲ್ಲಿ ವಿರಾಟ್ ಕೊಹ್ಲಿ 10,000 ರನ್ ಹೊಡೆಯಕ್ಕೆ ಆಲ್ಮೋಸ್ಟ್ ನೆಕ್ಸ್ಟ್ ಸೀಸನ್ 19 ಸೀಸನ್ ಕಂಪ್ಲೀಟ್ ಆಗ್ಬೋದು. ಅದು 10,000 ರನ್ ಅಂದ್ರೆ 20th ಸೀಸನ್, ಅವ್ರು 20 ಸೀಸನ್ ತಗೊಂಡ್ರು. ಈ ವ್ಯಕ್ತಿ 7-8 ಸೀಸನ್ ಅಲ್ಲೇ 10,000 ರನ್ ಹೊಡಿಬಹುದು ಅಂತ ನಾನು ಹೇಳ್ತಾ ಇದೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.